ನಮಸ್ಕಾರ ವೀಕ್ಷಕರೇ, ನಾನು ನೇಹಾ ನಾಟೇಕರ್. ಭಾಲ್ಕಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರ ಕಾರ್ಯಾಚರಣೆ ಯಶಸ್ಸು. ಜೈಲಿನಿಂದ ಪರಾರಿಯಾಗಿದ್ದ ಮತ್ತೊಬ್ಬ ಖೈದಿಯ ಬಂಧನ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಪರಾರಿಯಾಗಿದ್ದ 3 ಕೈದಿಗಳ ಪೈಕಿ ಸಾಗರ್ ಭೀಮರಾವ್ ಹೊಸಮನಿ 26 ಎಂಬ ಆರೋಪಿಯನ್ನು ಬೀದರ್ ಜಿಲ್ಲೆಯ ಭಾಲ್ಕಿ ಬಸ್ ನಿಲ್ದಾಣದ ಸಮೀಪ ಭಾಲ್ಕಿ ಪೊಲೀಸರ ತಂಡ ಯಶಸ್ವಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದೆ ಎಂದು ಭಾಲ್ಕಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆಯಂತೆ ಪರಾರಿಯಾಗಿದ್ದ ಖೈದಿಗಳ ಚಲನವಲನಗಳ ಮೇಲೆ ಜಿಲ್ಲೆಯಾದ್ಯಂತ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿತ್ತು. ಎಲ್ಲಾ ಪೊಲೀಸ್ ಸಿಬ್ಬಂದಿಗೂ ವಿಶೇಷ ಎಚ್ಚರಿಕೆ ವಹಿಸುವಂತೆ ಸೂಚನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆಯಂತೆ ಪರಾರಿಯಾಗಿದ್ದ ಕೈದಿಗಳ ಚಲನವಲನಗಳ ಮೇಲೆ ಜಿಲ್ಲೆಯಾದ್ಯಂತ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿತ್ತು. ಎಲ್ಲ ಪೊಲೀಸ್ ಸಿಬ್ಬಂದಿಗೂ ವಿಶೇಷ ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಲಾಗಿತ್ತು. ಈ ನಡುವೆ ಪರಾರಿಯಾಗಿದ್ದ ಸಾಗರ್ ಭೀಮರಾವ್ ಹೊಸಮನಿ ಭಾಲ್ಕಿಯತ್ತ ಬರುತ್ತಿರುವ ಕುರಿತು ವಿಶ್ವಾಸಾರ್ಹ ಮಾಹಿತಿ ಲಭ್ಯವಾಗಿದ್ದು, ಅದರ ಆಧಾರದ ಮೇಲೆ ಶನಿವಾರ ಬೆಳಗ್ಗೆಯಿಂದಲೇ ಭಾಲ್ಕಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ಆರಂಭಿಸಿದ್ದರು. ಸಂಜೆ ಸುಮಾರು 5:30 ಗಂಟೆ ವೇಳೆಗೆ ಭಾಲ್ಕಿ ಬಸ್ ನಿಲ್ದಾಣದ ಸಮೀಪ ಆರೋಪಿ ಇರುವುದನ್ನು ಖಚಿತಪಡಿಸಿಕೊಂಡು ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು. ಬಂಧಿತ ಸಾಗರ್ ಭೀಮರಾವ್ ಹೊಸಮನಿ ವಿರುದ್ಧ ಕಲಬುರಗಿ ಜಿಲ್ಲೆಯ ಬಹುಚರ್ಚಿತ ಕೊಲೆ ಪ್ರಕರಣ ದಾಖಲಾಗಿದ್ದು, ಆ ಪ್ರಕರಣದಲ್ಲಿ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಬಳಿಕ ಆತ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಪರಾರಿಯಾಗಿದ್ದ ಎನ್ನಲಾಗಿದೆ. ಬಂಧನದ ನಂತರ ಆರೋಪಿಯನ್ನು ಮುಂದಿನ ಕಾನೂನು ಕ್ರಮಕ್ಕಾಗಿ ಸಂಬಂಧಿತ ಪೊಲೀಸ್ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಭಾಲ್ಕಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಗೆ ಪೊಲೀಸ್ ಇಲಾಖೆಯಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. सर जरा भाई ಇವತ್ತು ಒಂದು ಭಾಲ್ಕಿಯಿಂದ ಬ್ರೇಕಿಂಗ್ ಸುದ್ದಿ ನಾವು ಕೊಡ್ತಾ ಇದ್ದೇವೆ. ಈ ಬ್ರೇಕಿಂಗ್ ಸುದ್ದಿ ಏನಂದರೆ, ಮೊನ್ನೆ 4 ದಿನದ ಕೆಳಗಡೆ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಮೂಗರು ಕೈದಿಗಳನ್ನು ಪರಾರಿಯಾಗಿದ್ದರು. ಆ ಮೂಗದಲ್ಲಿ ನಿನ್ನೆ ಏನಪ್ಪ ಅಂದ್ರೆ ಹುಮ್ನಾಬಾದ್ ಪೊಲೀಸರು ಒಬ್ಬನನ್ನು ಬಂಧಿಸಿದ್ದರು. ಅದೇ ರೀತಿಯಾಗಿ ಇವತ್ತು ಭಾಲ್ಕಿ ಪೊಲೀಸರು ಕೂಡ ಒಬ್ಬ ಕೈದಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಬಹುದು. ಭಾಲ್ಕಿ ನಗರ ಪೊಲೀಸರು ಏನಪ್ಪ ಅಂದ್ರೆ ಇವತ್ತು 2 ಜನ ಕೈದಿಯಲ್ಲಿ ಒಬ್ಬ ಕೈದಿಯನ್ನು ಏನಪ್ಪ ಅಂದ್ರೆ ಇವತ್ತು ಬಂಧಿಸಿ ಭಾಲ್ಕಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಅವನನ್ನು ಇರಿಸಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ವ್ಯಕ್ತಿ ಕೂಡ ಆ ಕೈದಿಯನ್ನು ಕೂಡ ತಮಗೆ ನಾವು ತೋರಿಸ್ತೇವೆ. ಇಲ್ಲಿ ನಾವು ಈಗ ಭಾಲ್ಕಿ ಪಟ್ಟಣದ ಒಂದು ಡಿವೈಎಸ್ಪಿ ಅವರ ಕಚೇರಿ ಆಫೀಸ್ ಹತ್ತಿರ ಇದ್ದೇವೆ. ಇಲ್ಲಿ ನೋಡ್ಬೋದು, ಈಗೆಲ್ಲ ಜನ ಪೊಲೀಸರು ಕೂಡ ಕಲಬುರಗಿಯಿಂದ ಪೊಲೀಸರು ಕೂಡ ಬಂದಿದ್ದಾರೆ, ವಿಶೇಷ ತಂಡಗಳು ಕೂಡ ಬಂದಿದ್ದಾವೆ. ಈ ಕೈದಿ ಏನಪ್ಪ ಅಂದರೆ ಆದರೆ ಕರ್ನಾಟಕ ಪೊಲೀಸರು ಏನಪ್ಪ ಅಂದರೆ ಇವತ್ತು ನಮ್ಮ ಭಾರತೀಯ ಪೊಲೀಸರು ಏನಪ್ಪ ಅಂದರೆ ಇವತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ನಾವು ಹೇಳ್ಬೋದು.